ತುಂಬ ಯೂಶಲಿ ಕ್ರಿಕೆಟ್ ಅಂದರೆ ಎಲ್ರಿಗೂ ಭಾಳ ಇಷ್ಟ ನಮ್ಮ ದೇಶದಲ್ಲಿ. ಸಿನಿಮಾ, ಕ್ರಿಕೆಟ್, ಪೊಲಿಟಿಕ್ಸ್ ಇವು ಮೂರು. ಎಲ್ಲ ವಾರ್ಮ್ ಅಪ್ ಗೇಮಲ್ಲಿದ್ದೀವಿ, ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲ ಟೀಮ್ಗಳು ಚೆನ್ನಾಗಿದೆ. ಖುಷಿ ಏನು ಅಂದರೆ ಎಲ್ಲರೂ ಸೇರ್ತೀವಲ್ಲ, ಸುದೀಪ್ ಸಾರು, ಶಿವಣ್ಣ ಅವರು, ಎಲ್ಲ ಉಪ್ಪಿ ಸಾರು ಎಲ್ಲ ಸೇರಿ ಆಡ್ತೀವಿ. ನನಗೆ ಸುನಿ ಸಾರು ಇವ್ರ ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕ್ರಿಕೆಟಲ್ಲಿ ಮಾತ್ರ ಸಿಗೋದು ಇವರು, ನಾನು ಇವ್ರಿಗೆ ಕ್ರಿಕೆಟಲ್ಲಿ ಸಿಗೋದು. ಸೊ ಕ್ರಿಕೆಟಲ್ಲಿ ಸಿಕ್ಕಿದಾಗ ಭಾಳ ಖುಷಿಯಾಗುತ್ತೆ. ಒಂದು ಗೆಟ್ ಟುಗೆದರ್ ಥರ ಇರುತ್ತೆ. ಟೆಕ್ನಿಕ್ಸ್ ಏನಿಲ್ಲ, ಅವತ್ತಿನ ಆಟ ಹೇಗಿರುತ್ತೋ ನಾವು ಕ್ರಿಕೆಟಲ್ಲಿ ಹೇಳ್ತೀವಲ್ಲ, ಮೆರಿಟ್ ಆಫ್ ದ ಬಾಲ್ ಆಡ್ತೀವಿ ಅಂತ. ಮೆರಿಟ್ ಆಫ್ ದ ಬಾಲ್ ಆಡೋಕ್ಕೆ ನೋಡ್ತೀವಿ. 10 ಓವರ್ಸಲ್ಲಿ ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ. ಒಂದು ಗುಡ್ ಓವರ್, ಒಂದು ಒಳ್ಳೆ ಬೌಲಿಂಗು 1 ಓವರು, ಒಂದು ಬ್ಯಾಟಿಂಗ್ 1 ಓವರಲ್ಲಿ ಚೆನ್ನಾಗಾದರೆ ಗೇಮ್ ವಿಲ್ ಚೇಂಜ್. ಸೊ ಖುಷಿ ಇದೆ ಎಲ್ಲರೂ ಸೇರ್ಕೊಂಡು ಆಡ್ತಿರೋದು. ನೀವು ಆಲ್ರೆಡಿ ಒಂದು ಸರಿ ವಿನ್ನರ್ ಆಗಿದ್ರಿ. ಪ್ರೀವಿಯಸ್ ಟೈಮ್ ಗಂಗಾ ವಾರಿಯರ್ಸ್ ವಿನ್ ಆಗಿತ್ತು. ಈ ಸರಿ ನೀವು ಗಂಗಾ ವಾರಿಯರ್ಸ್, ಈ ಸರಿ ಕಪ್ ನಿಮ್ಮಿಂದನೇ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಈಗ ನಾವು ಕಪ್ ನಮ್ಮದೇ ಅಂದ್ಬಿಟ್ಟು RCB ಅವರು ನಾವು ಗೆದ್ದಿಲ್ಲ. ಸೊ ಈ ಸಲ ಕಪ್ ನಮ್ಮದೇ ಅಂತ ಹೇಳಲ್ಲ. ಚೆನ್ನಾಗಿ ಆಡ್ತೀವಿ, ಚೆನ್ನಾಗಿ ಯಾರು ಆಡ್ತಾರೋ ಅವ್ರು ಗೆಲ್ತಾರೆ. ಎಲ್ಲರೂ ಹೇಳ್ತಿದ್ದಾರೆ KCC ಗೆಲ್ಲಬೇಕು ಅಂತ. ನಮ್ಮ ಮನಸ್ಸಲ್ಲಿದೆ ನಾವು ಗೆಲ್ಲಬೇಕು ಅಂತ. KCCಲಿ ಆಡಿದ್ರು ನಮ್ಮ ಮನಸ್ಸಲ್ಲಿದೆ ನಾವೇ ಗೆಲ್ಲಬೇಕು ಅಂತ. ಗಣೇಶ್ವರಿ ಕ್ರಿಕೆಟ್ ಇಷ್ಟು ಕ್ರೇಜ್ ಆದ್ರೆ ಬಯೋಪಿಕ್ ಮಾಡಬೇಕು ಅಂದರೆ ಯಾವ ಕ್ರಿಕೆಟರ್ ಬಯೋಪಿಕ್ ಮಾಡಲಿಕ್ಕೆ ಇಷ್ಟಪಡ್ತಾರೆ? ನಾನು ನಮ್ಮ ಕರ್ನಾಟಕದ ಕ್ರಿಕೆಟರ್ಸ್ದೆ, ನಮ್ಮ ಕುಂಬ್ಳೆ ಸರ್ ಇರ್ಬೋದು, ಜವಗ ಶ್ರೀನಾಥ್ ಅವರು ಇರ್ಬೋದು, ಪ್ರಸಾದ್ ಸರ್ ಇರ್ಬೋದು, ಜೋಶಿ ಅವರು ಇರ್ಬೋದು, ಇದ್ದಾರೆ ನಮ್ಮಲ್ಲೇ. ಗುಂಡಪ್ಪ ವಿಶ್ವನಾಥ್ ಅವರು, ಕೀಪರ್ ಕಿರ್ಮಾನಿ ಅವರು, ಎಷ್ಟು ನಮ್ಮ ಬಯೋಪಿಕ್ಗೆ ಎಲ್ಲ ತುಂಬ ಜನ ಇದ್ದಾರೆ, ತುಂಬ ಲೆಜೆಂಡ್ಸ್ ಇದ್ದಾರೆ. ಸೊ ಇವತ್ತು ನಾವು ಹಿಂಗೆ ಆಡ್ತಿದ್ದೀವಿ ಅಂದರೆ ಅವ್ರನ್ನೆಲ್ಲ ನೋಡೇ ತಾನೇ ಕಲ್ತಿರೋದು, ಯಾರ್ದಾದ್ರೂ ಓಕೆ.